ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಸೆಪ್ಟೆಂಬರ್ ಮಾಸದ ಗ್ರಹಗಳ ಗೋಚಾರ ಸಂಚಾರ ಸ್ಥಿತಿ ಫಲಗಳನ್ನು 12 ರಾಶಿಗಳಿಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಬೆಂಗಳೂರಿನ ವ್ಯಕ್ತಿಯೊಬ್ಬರು ಪರಿಹಾರಗಳ ಬಗ್ಗೆ ಸರಿಯಾದಂತಹ ಸ್ಪಷ್ಟತೆ ತಿಳುವಳಿಕೆಯನ್ನು ಜನರಿಗೆ ಕೊಡಬೇಕು ಅಂತ ಕೇಳಿಕೊಂಡಿದ್ರು. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಪರಿಹಾರಗಳನ್ನು ಮಾಡಿಕೊಳ್ಳುವ ಮೊದಲು ಸಮಸ್ಯೆ ಏನು ಅನ್ನೋದು ನಿಮಗೆ ತಿಳಿಬೇಕಾಗತ್ತೆ ಮತ್ತು ಸರಿಯಾದವರ ಬಳಿ ಹೋಗಬೇಕಾಗತ್ತೆ. ಇದು ನಿಮ್ಮದೇ ಆದಂತಹ ಕರ್ತವ್ಯ ಆಗಿರುತ್ತೆ. ಇದಕ್ಕೆ ಒಂದು ಉದಾಹರಣೆಯಾಗಿ ನನ್ನ ಅನುಭವದಲ್ಲಿರುವಂತಹ ವಿಷಯ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಎಷ್ಟೋ ಸಂದರ್ಭದಲ್ಲಿ ನೀವೇನು ಅಂದುಕೊಂಡಿರ್ತೀರಾ, ಅವರು ಏನು ಹೇಳಿರ್ತಾರೆ, ಅದೇನು ಪರಿಹಾರ ಮಾಡ್ತೀರಾ ಅದು ಸರಿ ಇರೋದಿಲ್ಲ. ಹಾಗಾಗಿ ವಿಷಯ ಸರಿಯಾಗಿ ತಿಳ್ಕೊಳ್ಳೋದು ನಿಮ್ಮದೇ ಆದಂತಹ ಕರ್ತವ್ಯ ತಿಳುವಳಿಕೆ ಆಗಿರುತ್ತೆ. 4 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ನನ್ನ ಕಚೇರಿಗೆ ಬರ್ತಾರೆ. ಅವರು ಬರುವಾಗ ಅವರ ಪರಿಚಯ ನನಗಿರೋದಿಲ್ಲ, ಯಾರು ರೆಫರ್ ಮಾಡಿರ್ತಾರೆ ಅವರಿಗೆ. ಬಂದಂತಹ ಅವರು ಪತಿ ನಡುವೆ ಸಮಸ್ಯೆ ಇದೆ, ಜಾತಕ ಪರಿಶೀಲನೆ ಮಾಡಿಸಿ ಅಂತ ಅವರು ನನ್ನಲ್ಲಿ ಕೇಳಿರ್ತಾರೆ. ಆಗ ನಾನು ಪರಿಶೀಲಿಸಿ ದೋಷಗಳು ಏನಿದೆ, ಯಾವ ದಶಾಭುಕ್ತಿ ನಡೀತಾ ಇದೆ, ಏನು ಮಾಡಬೇಕು ಅನ್ನುವಂತಹ ವಿಷಯಗಳನ್ನು ಅವರಿಗೆ ಬರೆದು ಕೊಟ್ಟಿರ್ತೇನೆ. ಆಗಲೇ ಅವರಿಗೆ ಒಂದು ಸ್ಪಷ್ಟ ಆಗುತ್ತೆ, ನಾನು ಇದಕ್ಕೂ ಮೀರಿದ ವಿಷಯಗಳನ್ನು ತಿಳಿಸ್ತೇನೆ, ನೋಡ್ತೇನೆ, ನನ್ನಿಂದ ತಿಳಿಬಹುದು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ ಒಳಗಡೆ ಅವರು ಬಂದಿರ್ತಾರೆ. ಅವರೇನು ಮಾಡ್ತಾರೆ, ಮತ್ತೆ ಸಿಟಿಗೆ ಹೋಗಿ ಫಲಪುಷ್ಪ ತಾಂಬೂಲ ಸಹಿತವಾಗಿ ಅವರು ನನ್ನ ಕಚೇರಿಗೆ ಬರ್ತಾರೆ. ಬರುವಾಗ ಕನಕಾಂಬರ ಹೂವನ್ನು ಹೆಚ್ಚಾಗಿ ತಂದಿರ್ತಾರೆ. ಅವ್ರು ಏನು ತಿಳಿಸ್ತಾರೆ ಅಂದರೆ, ಅವರ ಸರೌಂಡಿಂಗ್ ನೆಗೆಟಿವ್ ಎನರ್ಜಿ, ಪ್ರೇತ, ಪಿಶಾಚ ಆ ಸಂಬಂಧಪಟ್ಟಂತೆ ನನಗೇನೋ ಅನ್ನಿಸುತ್ತೆ, ನನ್ನ ಹಿಂದೆ ಅದು ಓಡಾಡುತ್ತೆ, ನನಗೆ ಭಯ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದು ಹೇಗೆ ತಿಳಿಯಿತು ನಿಮಗೆ ಅಂತ ಕೇಳಿದರೆ, ಅವ್ರು ಹೇಳ್ತಾರೆ, ಮಲಗುವಾಗ ರಾತ್ರಿಯಲ್ಲಿ ಕಿಟಕಿಯ ಒಂದು ಭಾಗದಲ್ಲಿ ಅಥವಾ ಹಗಲಿನ ಸಂದರ್ಭದಲ್ಲಿ ಹೆಚ್ಚು ಅವರಿಗೆ ಅವರು ತಿಳಿಸಿದಂತೆ ಕಾಣಿಸೋದಿಲ್ಲ. ರಾತ್ರಿ ಅವರು ತಿಳಿಸ್ತಾರೆ, ಕಪ್ಪು ಹೊಗೆಯ ಒಂದು ರೂಪದಲ್ಲಿ ಅಸ್ಪಷ್ಟವಾಗಿ ಕೆಲವು ಆಕಾರ ನನಗೆ ಕಾಣಿಸುತ್ತೆ ಅನ್ನೋದನ್ನು ತಿಳಿಸ್ತಾರೆ. ರಾತ್ರಿ ನಿದ್ರೆ ಬರಲ್ಲ, ಭಯ ಆಗುತ್ತೆ ಅನ್ನೋದನ್ನು ಅವರು ತಿಳಿಸ್ತಾರೆ. ನೋಡಿ, ಇವರು ಹೀಗೆ ಹೇಳುವಾಗ ನಾವೇನು ಅಂದುಕೊಳ್ಬೇಕು, ನಿಜವೇನು ಅಂತ ಅಂದುಕೊಳ್ಬೇಕು. ಆದರೆ ನಾನು ಪ್ರಾರ್ಥನೆಗೆ ಮುಂದಾಗ್ತೇನೆ. ನನ್ನ ದೇಹವನ್ನು, ಜೀವನವನ್ನು ಮತ್ತು ಮನಸ್ಸನ್ನು ಯಾರು ಉಪಚರಿಸ್ತಾರೆ, ಯಾವ ಶಕ್ತಿಗಳು ನಿಯಂತ್ರಿಸುತ್ತೆ, ಆ ಒಂದು ಶಕ್ತಿಗಳ ಪ್ರಾರ್ಥನೆಗೆ ನಾನು ಮುಂದಾಗ್ತೇನೆ. ನನ್ನ ದೈವಿಕವಾದಂತಹ ದೃಷ್ಟಿಗೆ ನನಗೆ ಕಾಣಿಸುವಂಥದ್ದು ಅವರ ಹಿಂದೆ ಜಗನ್ಮಾತೆಯಾದಂತಹ ಚಾಮುಂಡೇಶ್ವರಿಯ ರೂಪ ಕಾಣಕ್ಕೆ ಆರಂಭ ಆಗುತ್ತೆ. ಆಗ ನಾನು ಕಣ್ಣನ್ನು ತೆರೆದು ಅವರಿಗೆ ನಾನು ತಿಳಿಸ್ತೇನೆ, ನಿಮಗೆ ಈ ಥರ ಅನ್ನಿಸ್ತಾ ಇದೆ ಅಂತ ತಿಳಿಸಿದರೆ, ಆದರೆ ನಿಮ್ಮ ಹಿಂದೆ ಬೇರೆಯದೇ ವಿಷಯ ಕಾಣಿಸ್ತಾ ಇದೆ, ನನಗೆ ಸ್ವಲ್ಪ ಮಟ್ಟಿಗೆ ಕೋಪನೂ ಬರುತ್ತೆ. ಇವರು ಹೇಳಿದ್ದಕ್ಕೂ ಇಲ್ಲಿ ಕಾಣುವುದಕ್ಕೂ ಏನು ಇಲ್ಲಿ ಬಹಳ ವ್ಯತ್ಯಾಸ ಇದೆಯಲ್ಲ ಅಂತ. ಆಗ ಅವರು ಕೆಲವು ಸೆಕೆಂಡ್ಸ್ ಯೋಚನೆ ಮಾಡಿ ಅವರು ಏನು ತಿಳಿಸ್ತಾರೆ ಅಂದರೆ, ಅವರ ಮನೆಯ ವಿಷಯವನ್ನು ತಿಳಿಸ್ಲಿಕ್ಕೆ ಮುಂದಾಗ್ತಾರೆ. ಅವರ ತಾಯಿ ಗ್ರೌಂಡ್ ಫ್ಲೋರಲ್ಲಿ ವಾಸ ಆಗಿರ್ತಾರೆ. ಅವರ ಜೀವನ ಬಹು ವರ್ಷಗಳಿಂದ ಹೇಗಿದೆ ಅಂತ ಹೇಳಿದರೆ, ಅವರು ಒಂದು ಹೊತ್ತು ದಿನದಲ್ಲಿ ಊಟ ಮಾಡ್ತಾರೆ, ಆಹಾರವನ್ನು ಅವರೇ ತಯಾರಿಸಿಕೊಳ್ತಾರೆ, ಇನ್ನೆಲ್ಲ ಕಾಲದಲ್ಲಿಯೂ ದೇವತಾ ಜಪದಲ್ಲಿ ಇರ್ತಾರೆ. ಅವರು ಒಂದು ಯಜ್ಞವನ್ನು ಮಾಡುವವರಂತೆ ಅವರು ಬದುಕ್ತಾ ಇರ್ತಾರೆ ಬಹಳ ವರ್ಷಗಳಿಂದ. ಇವರ ಅಪ್ಪನಿಗೂ ಮತ್ತು ಇವರ ತಾಯಿಗೂ ಬಹಳಷ್ಟು ಅಂತರವಿರುತ್ತೆ ಮತ್ತು ಸೊಸೆ ಮಗನ ಒಂದು ನಡುವೆಯೂ ಇಲ್ಲಿ ಇವರೊಂದಿಗೆ ಭಿನ್ನಾಭಿಪ್ರಾಯ ಇದ್ದ ಕಾರಣ ಇವರು ಫಸ್ಟ್ ಫ್ಲೋರಲ್ಲಿ ವಾಸ ಇರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಏನು ತಿಳಿಸ್ತೇನೆ ಅಂದರೆ, ಇದಕ್ಕೆ ಪರಿಹಾರ ನನ್ನಲ್ಲಿ ಇಲ್ಲ, ನೀವು ಪರಿಹಾರವನ್ನು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಬೇಕು, ನಿಮ್ಮಿಂದಲೇ ಆಗಬೇಕು. ಅಂದರೆ ಹೇಗೆ ನೋಡಿ, ತಾಯಿಯನ್ನು ಗೌರವಿಸಿ ಅವರೇನು ಹೇಳ್ತಾರೆ ಅದನ್ನು ಕೇಳಿ ಅವರನ್ನು ಸಂತೋಷಕರವಾಗಿ ನೋಡಿಕೊಳ್ಳಿ ಮತ್ತು ಯಾವ ಎನರ್ಜಿ ಕ್ರಿಯೇಟ್ ಆಗಿದೆ ಅದರ ಪೂಜೆಯನ್ನು ಮಾಡಿ, ಮನೆ ದೇವರ ಪೂಜೆಯನ್ನು ಮಾಡಿ
ಆಚಾರ ವಿಚಾರಗಳನ್ನು ಸರಿಪಡಿಸಿಕೊಳ್ಳೋದ್ರಿಂದ ಇದಕ್ಕೆ ಇದೇ ಪರಿಹಾರ ನನ್ನಲ್ಲಿ ಇಲ್ಲ ಅನ್ನೋದನ್ನು ನಾನು ತಿಳಿಸ್ತೇನೆ. ಅವರು ಅವರ ತಾಯಿಯನ್ನು ಒಂದು 3 ವರ್ಷ ಆದ ನಂತರ ಮತ್ತೆ ನನ್ನ ಬಳಿ ಕರ್ಕೊಂಡು ಬರ್ತಾರೆ. ಆಗ ಅವರ ತಾಯಿಯನ್ನು ನಾನು ನೋಡುವಾಗ ಅವರು ಹೇಗಿರ್ತಾರೆ ಅಂದರೆ, ಈ ಜಡೆ ಏನಿರುತ್ತೆ, ಕೂದಲು ಅದೆಲ್ಲವೂ ಜಟೆಯ ಒಂದು ರೂಪದಲ್ಲಿ ಇರುತ್ತೆ. ಅಂದರೆ ಈ ಎಲ್ಲ ಕೂದಲು ಒಂದಾಗಿ ಇರುತ್ತೆ, ಅದನ್ನು ಬಿಡಿಸೋದಕ್ಕೆ ಆಗೋದಿಲ್ಲ. ಆ ಥರ ಉದ್ದವಾಗಿ ಇರುತ್ತೆ. ಆ ರೀತಿ ಅವರ ಕೂದಲಿರುತ್ತೆ. ಅಂದರೆ ನೀವು ಯೋಚಿಸಿ ಹೇಗೆ ಏನು ಇರಬಹುದು ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಸಮಸ್ಯೆಗೆ ಪರಿಹಾರ ಅವರಿಂದಲೇ ಆಗಬೇಕಾಗುತ್ತೆ. ಅದನ್ನು ಅವ್ರು ಪಾಲನೆ ಮಾಡಬೇಕು. ನಾವೆಷ್ಟೇ ಏನೇ ಹೇಳಿದರೂ ಅದು 1 ದಿನ 2 ದಿನ ಆಗ್ಬೋದು. ಆನಂತರ ಅವರೇ ಅದನ್ನು ದಿನನಿತ್ಯ ಪಾಲನೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಯಾಕೆ ಇದನ್ನು ನಾನು ತಿಳಿಸ್ತಾ ಇದ್ದೀನಿ ಅಂದರೆ, ಆ ವ್ಯಕ್ತಿ ಅಂದುಕೊಂಡದ್ದು ಬೇರೆ, ಅಲ್ಲಿರುವುದು ವಿಷಯಗಳೇ ಬೇರೆ. ಬೆಂಗಳೂರಿನ ಮೂಲದ ವ್ಯಕ್ತಿ, ಅವರ ಮಗನಿಗೆ ಸಮಸ್ಯೆ ಆಗುತ್ತೆ. 10ನೇ ತರಗತಿಯಲ್ಲಿ ಒಳ್ಳೆ ಅಂಕ ಪಡೀತಾರೆ. ಅವರು ಪ್ರಥಮ PUCಗೆ ಸೈನ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡು ನಾರಾಯಣ ಕಾಲೇಜ್ಗೆ ಜಾಯ್ನ್ ಆಗ್ತಾರೆ. ಕೆಲವು ತಿಂಗಳುಗಳ ಕಾಲ ಕಾಲೇಜ್ ಹೋಗ್ತಾರೆ. ಆ ನಂತರ ಕಾಲೇಜ್ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಅವರು ಹೇಳ್ತಾರೆ. ಅವರ ಮಗ ಭಯ ಆತಂಕಕ್ಕೆ ಒಳಗಾದಂತೆ ಏನಿರಬಹುದು ಅಂತ ಈ ಹುಡುಗನ ತಂದೆ ಅವ್ರೇನು ಮಾಡ್ತಾರೆ, ಜಯನಗರದ ಜ್ಯೋತಿಷಿ ಒಬ್ಬರ ಬಳಿ ಹೋಗ್ತಾರೆ. ಆ ಜ್ಯೋತಿಷಿಯು ಸಾಯಿಬಾಬಾ ಹೆಸರಿನಲ್ಲಿ ಅವರ ಒಂದು ಕೇಂದ್ರದ ಹೆಸರಿಟ್ಟುಕೊಂಡು ಅವರು ನಡೆಸ್ತಾ ಇರ್ತಾರೆ. ಅವರು ಮತ್ತಷ್ಟು ಭಯಗೊಳಿಸ್ತಾರೆ ಇವರಿಗೆ. ನಿಮ್ಮ ಮಗನಿಗೆ ಏನೋ ಆಗಿದೆ, ನೆಗೆಟಿವ್ ಎನರ್ಜಿ, ಪ್ರೇತ, ಪಿಶಾಚ ಈ ರೀತಿ ಎಲ್ಲ ಹೇಳಿ ಇದನ್ನು ಸರಿಪಡಿಸಬೇಕು ಅಂದರೆ ಕೇರಳದ ಒಂದು ದೇವಸ್ಥಾನದಲ್ಲಿ ಪ್ರಾಣಿ ಬಲಿಯನ್ನು ಕೊಡಬೇಕು, ಇಷ್ಟು ಹಣ ಆಗುತ್ತೆ ಅಂತ ಇವರಿಗೆ ಭಯಪಡಿಸಿ ಮತ್ತಷ್ಟು ಕೆಲವು ಆಮಿಷಗಳನ್ನು ಒಡ್ಡಿ ಈ ವ್ಯಕ್ತಿ ಹಣ ಕೊಡುವಂತೆ ಅವರು ಹಣವನ್ನು ತೆಗೆದುಕೊಳ್ತಾರೆ. ಎಷ್ಟು ಹಣ ಅಂದರೆ 4 ಲಕ್ಷ ರೂಪಾಯಿನ ಅವರು ತೆಗೆದುಕೊಳ್ತಾರೆ. ಆದರೆ ಆನಂತರ ಕೊಡುವಂಥದ್ದು ಒಂದು ಯಂತ್ರ ಮಾತ್ರ ಆಗಿರುತ್ತೆ. ಆದರೆ ಸಮಸ್ಯೆ ಸರಿ ಹೋಗೋದಿಲ್ಲ. ನೋಡಿ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಸರಿಯಾದವರ ಬಳಿ ಹೋಗುವುದು ಬಹಳ ಮುಖ್ಯ. ಪಾಪಿಗಳ ಬಳಿ ಹೋದರೆ ಪಾಪವೇ ಸಿಗುತ್ತೆ. ವಂಚಕರ ಬಳಿ ಹೋದರೆ ನಿಮಗೆ ವಂಚನೆಯೇ ಆಗುತ್ತೆ. ಹಣಭಕ್ಷಕರ ಬಳಿ ಹೋದರೆ ನಿಮ್ಮ ಹಣವೂ ಹೋಗುತ್ತೆ. ದೈವಿಕವಾದಂತಹ ವ್ಯಕ್ತಿಗಳ ಬಳಿ ಹೋದರೆ ನಿಮಗೆ ಅದುವೇ ಸಿಗುತ್ತೆ. ಇಲ್ಲಿ ಯಾಕೆ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ, ನೋಡಿ, ಒಂದು ಲೆಟರ್ ಒಂದು ಸ್ಥಳಕ್ಕೆ ಹೋಗಬೇಕು, ಒಂದು ಇನ್ಫಾರ್ಮೇಷನ್ ಒಂದು ಸ್ಥಳಕ್ಕೆ ಹೋಗಬೇಕಂದ್ರೆ ಪೋಸ್ಟ್ ಮ್ಯಾನ್ ಸರಿ ಇರಬೇಕಾಗುತ್ತೆ, ವಿಳಾಸ ಸರಿ ಇರಬೇಕಾಗುತ್ತೆ, ಮತ್ತು ವಿಷಯಗಳು ಸರಿ ಇರಬೇಕಾಗುತ್ತೆ. ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ನೀವು ರಾಂಗ್ ಪರ್ಸನ್ ಹತ್ರ ಹೋದರೆ ಎಲ್ಲಿ ಆ ಲೆಟರ್ ಹೋಗುತ್ತೆ, ಪೋಸ್ಟ್ ಮ್ಯಾನ್ ಸರಿ ಇಲ್ಲ ಅಂದರೆ, ಮತ್ತು ವಿಷಯಗಳೇ ಅಲ್ಲಿ ಯಾವ ಸಮಸ್ಯೆ ಅಂತಾನೆ ನೀವು ಸರಿಯಾಗಿ ಹಾಕಿಲ್ಲ ಅಂದರೆ ಅದು ದೇವತೆಯನ್ನು ಹೇಗೆ ರೀಚ್ ಆಗುತ್ತೆ, ಮತ್ತು ವಿಳಾಸ ರಾಂಗ್ ಇದ್ದರೆ ಅದೆಲ್ಲಿ ಹೋಗುತ್ತೆ, ಹೋಗಲ್ಲ. ಏನು ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಸರಿಯಾದವರ ಬಳಿ ಹೋಗುವುದು ಬಹಳ ಮುಖ್ಯವೇ ಆಗಿದೆ. ನಮ್ಮ ಆಗಮ ಶಾಸ್ತ್ರ ಪುರಾಣಗಳಲ್ಲಿ ಬಹಳಷ್ಟು ವಿಷಯಗಳನ್ನು ಪರಿಹಾರಗಳನ್ನು ತಿಳಿಸಲಾಗಿದೆ. ಯಾವ ಥರ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ರಕ್ಷಾ ಹೋಮಗಳನ್ನು ತಿಳಿಸ್ತಾರೆ. ಹೋಮಗಳಿಗೆ ಎಷ್ಟು ಹಣ ಆಗುತ್ತೆ ಅಂದರೆ, ನೀವೊಂದು 3-4 ಹೋಮಗಳನ್ನಾದರೂ ಮಾಡಿಸಿದ್ರೂ ಅದಕ್ಕೆ 50,000 to 60,000 ಆಗಬಹುದು. ಒಂದು 4-5 ಆಗಮ ವಿದ್ವಾಂಸರು ಬಂದರೂ ಅಷ್ಟೇ ಆಗುತ್ತೆ ಹಣ. ದೇವತಾ ಶಕ್ತಿಗಳ ಮೂಲಕ ಹೋಮ ಯಜ್ಞಗಳನ್ನು ಸಂಕಲ್ಪಗಳನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬಹುದು. ಆದರೆ ಈ ಪ್ರಾಣಿಯನ್ನು ಬಲಿ ಕೊಡುವುದರಿಂದ ಮತ್ತಷ್ಟು ನಿಮಗೆ ದೋಷ ಅಂಟುತ್ತೆ. ಪ್ರಕೃತಿಯಲ್ಲಿ ಆ ಪಾಪಕರ್ಮದ ಒಂದು ದೋಷ ಮತ್ತೆ ಅಂಟುತ್ತೆ ನಿಮಗೆ. ಅದರಿಂದ ಏನಾಗುತ್ತೆ, ಮತ್ತೆ ನೆಗೆಟಿವಿಟಿಯೇ ನಿಮಗೆ ಹೆಚ್ಚು ಕ್ರಿಯೇಟ್ ಆಗುತ್ತೆ. ಯಾವ ಸಮಸ್ಯೆಯೂ ಬಗೆಹರಿಯುವುದಿಲ್ಲ. ಹಾಗಾಗಿ ನೀವು ಸರಿಯಾದಂಥ ವ್ಯಕ್ತಿಗಳ ಬಳಿ ಹೋಗಬೇಕಾಗತ್ತೆ. ಇದಕ್ಕೇನು ಒಂದು 50,000 to 60,000 ನೀವು ಒಂದಷ್ಟು ರಕ್ಷಾ ಹೋಮಗಳನ್ನು ಮಾಡಿದರೂ ಅಷ್ಟೇ ಆಗೋದು. 4 ಲಕ್ಷ ಎಲ್ಲ ಆಗೋದಿಲ್ಲ. ಮತ್ತು ಎಲ್ಲದಕ್ಕೂ ಹೋಮಗಳನ್ನು ಮಾಡಬೇಕು ಅಂತ ಇಲ್ಲ. ಸರಳ ಪೂಜೆಗಳನ್ನು
ಮಾಡಿಕೊಳ್ಬೋದು. ಮತ್ತು ನೀವೇ ಪರಿಹಾರಗಳನ್ನು ನಿತ್ಯ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇದಕ್ಕೆಲ್ಲ ಕಾರಣ ಏನಂದರೆ ಮನಸ್ಸೇ ಆಗಿರುತ್ತೆ. ಈ ಹುಡುಗನ ಮನಸ್ಸು ಯಾಕೆ ಹೀಗಾಯಿತು ಅಂದರೆ ನೋಡಿ, ಈ ಹುಡುಗನ ಜಾತಕವನ್ನು ನಾನು ಪರಿಶೀಲಿಸಿದಾಗ ಆ ಹುಡುಗನ ಜಾತಕದ ಪ್ರಕಾರ ಅವರಿಗೆ ಕನ್ಯಾ ಲಗ್ನ ಆಗಿರುತ್ತೆ. ಕನ್ಯಾ ಲಗ್ನದಿಂದ ತೃತೀಯ ಸ್ಥಾನದಲ್ಲಿ ಚಂದ್ರಗ್ರಹ ಮತ್ತು ಶನಿಗ್ರಹ ಇದ್ದು 3 ಡಿಗ್ರಿಯ ಒಳಗಡೆ ಇದ್ದು ಇವರಿಗೆ ಚಂದ್ರದಶೆ ಆರಂಭ ಕಳೆದ ವರ್ಷದಲ್ಲೇ ಆಗಿರುತ್ತೆ. ನೋಡಿ, ಚಂದ್ರ ಮತ್ತು ಶನಿ ಯಾವಾಗ ಈ 2 ಶತ್ರುಗ್ರಹಗಳು ಮನೋಕಾರಕ ಚಂದ್ರನಿಗೆ ಶನಿಯ ಸಂಬಂಧ ಬರಬಾರದು, ಬಂದರೆ ಏನಾಗುತ್ತೆ, ಅಂಥವರ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿರುತ್ತೆ. ಮನಸ್ಸಿನ ಬಗ್ಗೆಯೇ ಅಲ್ಲ, ಶನಿಯ ಕಾರಕತ್ವಗಳಲ್ಲಿ ಬರುವಂತಹ ಮೂರ್ಛಾರೋಗ, ಪೋಲಿಯೋ ಆಗ್ಬೋದು, ಮತ್ತು ಪಿಡ್ಸ್ ಆಗ್ಬೋದು, ಈ ಮಾನಸಿಕ ಅಸಮತೋಲನಗಳಾಗ್ಬೋದು, ನಾನಾ ರೀತಿಯ ಸಮಸ್ಯೆಗಳು ಬರುತ್ತೆ. ಇದರಿಂದ ಜೀವಕ್ಕೇನಾದರೂ ತೊಂದರೆಗಳಾಗುವಂಥದ್ದನ್ನು ಕೆಲವರು ಮಾಡಿಕೊಳ್ತಾರೆ. ಈ ಚಂದ್ರ ಮತ್ತು ಶನಿ ಗ್ರಹಗಳು ಒಟ್ಟಿಗೆ, ಅದರಲ್ಲೂ ಬಹಳ ನಿಯರೆಸ್ಟ್ ಡಿಗ್ರಿಯಲ್ಲಿ ಇರಲೇಬಾರದು. ಈ ಒಂದು ಚಂದ್ರದಶೆ ಆರಂಭದಲ್ಲಿ ಶನಿಯ ಎಫೆಕ್ಟ್ ಆಗಿದೆ. ಶನಿಗ್ರಹ ವಕ್ರವಾಗಿ ಇದ್ದು ಅವರ ವಕ್ರ ಸ್ಥಿತಿಯಿಂದ ಚಂದ್ರನನ್ನು ಪೀಡಿಸೋದ್ರಿಂದ ಇಲ್ಲಿ ಈ ಶನಿಯ ಎಫೆಕ್ಟ್ ಹೆಚ್ಚಾಗಿದೆ. ಮತ್ತು ಅಷ್ಟಮ ದೋಷದ ಪ್ರಭಾವ, ಅಷ್ಟಮ ದೋಷ ಅಂದರೆ ಗೋಚಾರದಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಸಂಚಾರ ಆಗೋದ್ರಿಂದ ಬುದ್ಧಿ, ಮನಸ್ಸು ಎಲ್ಲವೂ ಕೆಡುತ್ತೆ. ಹಾಗಾಗಿ ನಾನಾ ರೀತಿಯ ವಿಘ್ನಗಳು ಉಂಟಾಗುತ್ತೆ, ಅಡೆತಡೆಗಳು ಆಗೇ ಆಗುತ್ತೆ. ಇದನ್ನು ಇವರು ಇಷ್ಟೆಲ್ಲ ಆದ ಮೇಲೆ ತಿಳಿದುಕೊಳ್ಳುವ ಮೊದಲು ಈ ಒಂದು ಹುಡುಗನ ಜಾತಕದ ಪರಿಶೀಲನೆಯನ್ನು ಮೊದಲೇ ಮಾಡಿದರೆ ಈ ಸಮಸ್ಯೆಗಳನ್ನೆಲ್ಲ ಉತ್ತಮ ಜ್ಯೋತಿಷಿಗಳು ಮೊದಲೇ ಬರೆದು ಕೊಟ್ಟಿರ್ತಾ ಇದ್ರು. ನೋಡಿ, ಈ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನವೆಂಬರ್ 2026ಗೆ ಎಂಡ್ ಆಗುತ್ತೆ. ಆನಂತರ ಬೇರೆಯದೇ ಫಲ ಸಿಗೋದಾಗಿರುತ್ತೆ. ಹಾಗಾಗಿ ಸರಿಯಾದವರ ಬಳಿ ಸರಿಯಾದದ್ದನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಇಂಥವರ ಬಗ್ಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಈ ರೀತಿ ವಂಚನೆ ಮಾಡುವವರ ಬಗ್ಗೆ ಸಮಾಜದಲ್ಲಿ ಎಲ್ಲಿರ್ತಾರೆ ಆ ಏರಿಯಾದಲ್ಲಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಏನು ನಿಮ್ಮ ಒಂದು ದಾಖಲಾತಿಗಳಿರುತ್ತೆ ಅದರ ಪ್ರಕಾರ ನಿಮ್ಮ ಹಣವನ್ನು ವಾಪಸ್ ತೆಗೆದುಕೊಳ್ಬೇಕಾಗುತ್ತೆ. ಆ ಏರಿಯಾದಲ್ಲಿ ಯಾರು ಸಾಮಾಜಿಕವಾಗಿ ಹೋರಾಟಗಾರರು ಇರ್ತಾರೆ ಅವರ ಗಮನಕ್ಕೆ ತರಬೇಕಾಗುತ್ತೆ. ಮತ್ತು ಆ ಒಂದು ಏರಿಯಾದಲ್ಲಿ ಯಾರು ರಾಜಕೀಯವಾಗಿ ಗುರುತಿಸಿಕೊಂಡಿರ್ತಾರೆ ಅವರ ಗಮನಕ್ಕೂ ತರಬೇಕಾಗುತ್ತೆ. ಇಷ್ಟೆಲ್ಲ ಮಾಡಬೇಕಂದ್ರೆ ನಿಮಗೆ ನೀವು ಸರಿಯಾದ ಪ್ರೊಟೆಕ್ಷನನ್ನು ಮಾಡ್ಕೋಬೇಕು. ಅವರು ಭಯ ಪಡಿಸ್ತಾರೆ ಹಾಗೆ ಹೀಗೆ ಅಂತ, ಭಯ ಪಡ್ಕೊಳ್ಬೇಡಿ. ನಿಮ್ಮ ರಕ್ಷೆಯನ್ನು ನೀವು ಮಾಡಿಕೊಂಡು ನಿಮ್ಮ ಹಣವನ್ನು ವಾಪಸ್ ತಗೊಳ್ಳಿ. ಇಲ್ಲವಾದಲ್ಲಿ ಏನಾಗುತ್ತೆ ಅಂದರೆ ಇವರು ಮತ್ತೆ ಈ ಸಮಾಜದಲ್ಲಿ ಮತ್ತೆ ಬೇರೆ ಬೇರೆ ಜನರಿಗೆ ವಂಚಿಸ್ತಾರೆ, ಇವರು ಹೆಚ್ಚಾಗ್ತಾರೆ. ಅದನ್ನು ಅಲ್ಲಿಗೆ ನಿಲ್ಲಿಸಬೇಕಾಗತ್ತೆ. ಇದನ್ನು ಸರಿಯಾಗಿ ತಿಳಿದುಕೊಳ್ಳಿ. ಇನ್ನು ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿ ಇದೆ ಅಂದರೆ, ಸೂರ್ಯಗ್ರಹ, ಮುಖ್ಯವಾಗಿ ಸೂರ್ಯಗ್ರಹ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಗ್ರಹಗಳಲ್ಲಿಯೇ ಸೂರ್ಯಗ್ರಹ ಮುಖ್ಯ ಗ್ರಹ. ಬುಧ ಗ್ರಹ ಸಿಂಹರಾಶಿಯಲ್ಲಿ 7ನೇ ದಿನಾಂಕದವರೆಗೆ ಸಂಚರಿಸ್ತಾರೆ. ಆನಂತರ 26ನೇ ದಿನಾಂಕದವರೆಗೆ ಕನ್ಯಾ ರಾಶಿಯಲ್ಲಿ ಸಂಚರಿಸ್ತಾರೆ. ಆನಂತರ ತುಲಾ ರಾಶಿಯಲ್ಲಿ ಸಂಚರಿಸ್ತಾರೆ. ಈ ಒಂದು ಮಾಸದಲ್ಲಿ 3 ರಾಶಿಯಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದೆ. ಶುಕ್ರ ಗ್ರಹ ತುಲಾ ರಾಶಿಯಲ್ಲಿ ಸಂಚಾರ, ಕುಜಗ್ರಹ 18ನೇ ದಿನಾಂಕದವರೆಗೆ ಮಿಥುನ ರಾಶಿಯಲ್ಲಿ ಸಂಚಾರ. ಆನಂತರ ಕಟಕ ರಾಶಿ ಕುಜನ ನೀಚ ಸ್ಥಾನವಾದಂತಹ ನೀಚಾವಸ್ಥೆಯಲ್ಲಿ ಸಂಚಾರ. ಅಲ್ಲಿ ಗುರುಗ್ರಹ ಉಚ್ಚ ರಾಶಿಯಲ್ಲಿ ಉಚ್ಚ ಗುರುವಾಗಿ ಸಂಚಾರ ಕಟಕ ರಾಶಿಯಲ್ಲಿ ಆಗಲಿದ್ದು, ಕುಜ ಮತ್ತು ಗುರುಗ್ರಹದ ಕಂಜಂಕ್ಷನ್ ಕಟಕ ರಾಶಿಯಲ್ಲಿ ವಿಶಿಷ್ಟವಾದಂತಹ ಅಪರೂಪದ ಒಂದು ಸಂಯೋಗ ಆಗಲಿದೆ. ಶನಿಗ್ರಹ ವಕ್ರ ಸಂಚಾರ ಮೀನರಾಶಿಯಲ್ಲಿ ಆಗಲಿದ್ದು, ಕುಂಭ ರಾಶಿಯಲ್ಲಿ ರಾಹುಗ್ರಹ, ಕೇತುಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಸಂಚಾರ ಹೀಗಿದೆ. 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ.
ಪರಿಹಾರದ ವಿಷಯವಾಗಿ ಭಾನುವಾರದಂದು ವಾರದಲ್ಲಿ ಬರುವಂತಹ ನಾನು ಅಪ್ಲೋಡ್ ಮಾಡುವಂತಹ ವಾರದ ವಿಜಯ ವಿಡಿಯೋವನ್ನು ಎಲ್ಲರೂ ನೋಡಿ ಅದರಲ್ಲಿರುವಂತಹ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಪರಿಹಾರದಲ್ಲಿ ಬಹಳ ಒಂದು ಎಫೆಕ್ಟಿವ್ ಆಗಿ ಪರಿಹಾರವಾಗಿ ನಿಮಗೆ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಸಪೋರ್ಟಿವ್ ಆಗಿ ಆ ನಕ್ಷತ್ರ ಫಲವನ್ನು ನೀಡುತ್ತೆ. ಆ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರು ನೋಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಸಿಂಹ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ರಾಶಿಯಲ್ಲಿ ರಾಶ್ಯಾಧಿಪತಿ 17ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, ಬುಧ ಗ್ರಹ ಮೊದಲ ವಾರದಲ್ಲಿ ಸಂಚಾರ ಮಾಡಲಿದ್ದು, ಕೇತು ಗ್ರಹದೊಂದಿಗೆ ಈ ಗ್ರಹಗಳ ಸಂಚಾರ ನಿಮಗೆ ಯಾವ ರೀತಿ ಫಲವನ್ನು ನೀಡುತ್ತೆ ಅಂದರೆ, ರಾಶ್ಯಾಧಿಪತಿ ರಾಶಿಯಲ್ಲಿ ಸಂಚರಿಸುವಾಗ ಬಹುದಿನಗಳ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಮಹಾ ಪ್ರಯತ್ನವನ್ನು ಮಾಡ್ತೀರಾ. ಅಂದರೆ ಯಾವ ಥರ ಸಮಸ್ಯೆ? ಕುಟುಂಬದ ಸಮಸ್ಯೆ ಆಗಬಹುದು, ಸಂಬಂಧಗಳ ಸಮಸ್ಯೆ ಆಗಬಹುದು, ಉದ್ಯೋಗದ ಸಮಸ್ಯೆ ಆಗಬಹುದು, ಬರಬಹುದಾದಂತಹ ಲಾಭದ ವಿಷಯಗಳು ಆಗಬಹುದು. ಯಾವುದೇ ಸಮಸ್ಯೆಗಳು ನಿಮಗೆ ಹೆಚ್ಚು ಬಾಧಿಸ್ತಾ ಇದ್ದರೆ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಇಲ್ಲಿ ಬುದ್ಧಿವಂತಿಕೆ ಮತ್ತು ಮಹಾ ಪ್ರಯತ್ನಗಳನ್ನು ಮಾಡ್ತೀರಾ. ಈ ಗ್ರಹಗಳ ಪ್ರಭಾವ ಯಾವ ರೀತಿ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ ಅಂದರೆ, ಲಾಭಾಧಿಪತಿ ಬುಧ ಗ್ರಹ, ದ್ವಿತೀಯ ಧನಸ್ಥಾನಾಧಿಪತಿ ಬುಧ ಗ್ರಹ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಈಗಾಗಲೇ ನಿಮಗೆ ಆಗಸ್ಟ್ ಮಾಸದಿಂದಲೂ ಸಂಚಾರ ಆಗ್ತಾ ಇರೋದ್ರಿಂದ ಯಾವ ರೀತಿ ಮೈಂಡ್ ಸೆಟ್ ಇರುತ್ತೆ ಅಂದರೆ, ನಿಮಗೆ ಧನಾಭಿವೃದ್ಧಿಯ ಮತ್ತು ಲಾಭದ ಮೈಂಡ್ ಸೆಟ್ ಇರುತ್ತೆ. ರಾಶ್ಯಾಧಿಪತಿ ರಾಶಿಯಲ್ಲಿ ಸಂಚರಿಸುವಾಗ ಸ್ಟ್ರಾಂಗ್ ವಿಲ್ ಪವರ್ ಇರುತ್ತೆ ಮತ್ತು ದ್ವಿತೀಯಾಧಿಪತಿ ರಾಶಿಯಲ್ಲಿ ಬುಧಗ್ರಹ ಸಂಚರಿಸುವಾಗ ಬಹಳ ಬೋಲ್ಡ್ ಆಗಿ ಬುದ್ಧಿವಂತಿಕೆಯಿಂದ ಆತ್ಮವಿಶ್ವಾಸದಿಂದ ಮಾತಾಡುವಂತೆ, ನಿಮಗೆ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ಶಾರ್ಪ್ ಮೈಂಡ್ ಟ್ಯಾಲೆಂಟನ್ನು ಈ ಗ್ರಹಗಳು ನಿಮಗೆ ನೀಡಲಿದ್ದು, ಮತ್ತು ನಿಮ್ಮ ನಡವಳಿಕೆಯಲ್ಲಿ ಸೆಲ್ಫ್ ಎಕ್ಸ್ಪ್ರೆಷನ್ ಇಲ್ಲಿ ಹೆಚ್ಚಾಗಿರುತ್ತೆ. ಈ ರೀತಿ ಈ ಗ್ರಹಗಳು ಇಲ್ಲಿ ಪ್ರಭಾವವನ್ನು ಮಾಡ್ತಾರೆ. ರಾಶ್ಯಾಧಿಪತಿ ರಾಶಿಯಲ್ಲಿ ಸಂಚಾರ, ಈ ಗ್ರಹಗಳು ಅಂದರೆ ರಾಶ್ಯಾಧಿಪತಿಯು 17ನೇ ದಿನಾಂಕದ ನಂತರದಲ್ಲಿ ನಿಮ್ಮ ದ್ವಿತೀಯ ಸ್ಥಾನ ಕನ್ಯಾ ರಾಶಿಯನ್ನು ಪ್ರವೇಶಿಸ್ತಾರೆ. ಅಲ್ಲಿ ಬುಧ ಗ್ರಹದ ಸಂಚಾರವು ಆಗುವುದರಿಂದ ಈ ಎರಡು ಗ್ರಹಗಳ ಸಂಯೋಗ ಧನಾಭಿವೃದ್ಧಿ, ಮಾತು, ಕುಟುಂಬಾಭಿವೃದ್ಧಿಯ ಒಂದು ವಿಷಯದಂತೆ ನಿಮಗೆ ಇಲ್ಲಿ ಪ್ರಭಾವವನ್ನು ಮಾಡಲಿದ್ದು ಒಳ್ಳೆ ಪ್ರಭಾವವೇ ಆಗುತ್ತೆ. ಇನ್ನು ತೃತೀಯ ಸ್ಥಾನದಲ್ಲಿ ಶುಕ್ರ ಗ್ರಹ ಸಂಚಾರ ಮತ್ತು ಈ ಮಾಸದ ಕೊನೆಯಲ್ಲಿ ಬುಧ ಗ್ರಹ ಅಲ್ಲಿ ಪ್ರವೇಶ ಮಾಡೋದ್ರಿಂದ ಹೊಸಬರ ಪರಿಚಯ ಆಗುತ್ತೆ. ಯಾರಾದರೂ ಹೊಸ ನಿಮಗೆ ಫ್ರೆಂಡ್ಸ್ ಆಗಬಹುದು, ಅವರಿಂದ ನಿಮಗೆ ಪರಿಚಯ ಆಗುವಂತೆ ಮತ್ತು ಅವರ ಸಹಕಾರ ಅಂದರೆ ಮಿತ್ರರು, ಹತ್ತಿರದವರು ಯಾರಿರ್ತಾರೆ ನಿಮಗೆ ಅವರ ಸಹಕಾರವು ದೊರೆಯುವಂತೆ ಮತ್ತು ಒಡ ಹುಟ್ಟಿದವರ ಸಹಕಾರವು ದೊರೆಯುವಂತೆ ಈ ಒಂದು ಗ್ರಹಗಳ ಪ್ರಭಾವ ಈ ಮಾಸದಲ್ಲಿ ಆಗ್ತಾ ಇದ್ದು, ನೆಟ್ವರ್ಕ್ ಥ್ರೂ ಸಕ್ಸಸ್ ಅಂದರೆ ಕಮ್ಯುನಿಕೇಷನ್ ಥ್ರೂ ಸಕ್ಸಸ್ಸನ್ನು ಪಡೆದುಕೊಳ್ಳುವಂತಹ ಮಾಸವೂ ಆಗಿರುತ್ತೆ. ಉದ್ಯೋಗ ಸಂಬಂಧಪಟ್ಟಂತೆ ಸ್ಥಾನಮಾನ ಗೌರವಗಳಿಗಾಗಿ ಪ್ರಯತ್ನ ಪಡ್ತಾ ಇರ್ತೀರಾ ಮತ್ತು ಸಮಸ್ಯೆಗಳಿದ್ದರೆ ಬಗೆಹರಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀರಾ. ಖಾಸಗಿ ಉದ್ಯೋಗಸ್ಥರಿಗೆ ಮತ್ತು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ದಶಾಭುಕ್ತಿಗಳು ಶುಭವಾಗಿದ್ದರೆ ಹೆಚ್ಚಿನ ಸಮಸ್ಯೆಗಳಿಲ್ಲ. ದಶಾಭುಕ್ತಿ ಕೆಟ್ಟಿದ್ದರೆ ಸಮಸ್ಯೆಗಳು ಖಂಡಿತ ಆಗ್ತಾ ಇರುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರವನ್ನು ಉದ್ಯೋಗವನ್ನು ಮಾಡುವವರಾಗಿದ್ದರೆ ನಿಮಗೆ ಹೆಚ್ಚಿನ ಸಮಸ್ಯೆಗಳಿರುತ್ತೆ. ಸ್ವಂತ ವ್ಯವಹಾರದಲ್ಲಿ ಕಾರ್ಯಾನುಕೂಲಗಳು ಆಗೋದಿಲ್ಲ. ಅಷ್ಟಮ ಶನಿ ಸಂಚಾರ ವಕ್ರ ಸಂಚಾರವು ಆಗ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ಯಾವುದೇ ವಿಷಯದಲ್ಲಿಯೂ ನಿಮಗೆ ಅಷ್ಟು ಪ್ರಗತಿ ಇರೋದಿಲ್ಲ. ಹಾಗಾಗಿ ಸ್ವಂತ ವ್ಯಾಪಾರ ವ್ಯವಹಾರದವರು ಬಹಳ ಜಾಗೃತಿಯಿಂದ ಇರಬೇಕಾಗುತ್ತೆ. ಇನ್ನು ಮನೆಯ ವಿಷಯಗಳು ಸಂಬಂಧಪಟ್ಟಂತೆ ಏನಾದರೂ ಬಗೆಹರಿಸ್ಕೊಳ್ಬೇಕು ಅಂದರೆ ಚತುರ್ಥಾಧಿಪತಿಯಾದಂತಹ ಕುಜಗ್ರಹ ಲಾಭ ಸ್ಥಾನದಲ್ಲಿ 18ನೇ ದಿನಾಂಕದವರೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಇದರೊಳಗೆ ಬಗೆಹರಿಸ್ಕೊಳ್ಳಿ. ಅಂದರೆ ಏನೋ ಭೂಮಿ ಅಥವಾ ಮನೆಯನ್ನು ಸ್ಥಳಾಂತರಿಸುವ ನಿರ್ಧಾರ ಅಥವಾ ಆಸ್ತಿ ಯಾವುದೇ ವಿಷಯಗಳಿದ್ದರೂ ಇದನ್ನೇನೋ ನೀವು ಇದರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳಿದರು. ಮನೆ ವಿಷಯಗಳು
ತಾಯಿ ಅಥವಾ ನಿಮ್ಮ ಒಂದು ನೆಮ್ಮದಿಗೆ ಬೇಕಾಗುವಂಥ ವಿಷಯಗಳ ಬಗ್ಗೆ ನಿರ್ಧಾರಗಳು ನಿಮಗೆ 18ನೇ ದಿನಾಂಕದ ಒಳಗಡೆ ತೆಗೆದುಕೊಂಡ್ರೆ ಒಳ್ಳೆ ಫಲವನ್ನು ನೀಡುತ್ತೆ. ಆನಂತರ ಏನಾಗುತ್ತೆ ಅಂದರೆ ಕುಜಗ್ರಹ ನೀಚ ರಾಶಿ ವ್ಯಯ ನಷ್ಟ ಸ್ಥಾನವನ್ನು ಪ್ರವೇಶಿಸ್ತಾರೆ. ಕುಜನಿಗೆ ಕಟಕ ರಾಶಿ ನೀಚ ಸ್ಥಾನ 18ನೇ ದಿನಾಂಕದ ನಂತರ ಅಲ್ಲಿ ಸಂಚಾರ ಆಗುತ್ತೆ. ಗುರುವಿನೊಂದಿಗೆ ಸಂಚಾರ ಆಗಬೇಕಾದ್ರೆ ನೀಚ ಭಂಗ ಆಗೋದ್ರಿಂದ ಏನು ಸಮಸ್ಯೆಗಳು ಇಲ್ಲಿ ಹೇಗೆ ನಿಮಗೆ ಕ್ರಿಯೇಟ್ ಆಗ್ಬೋದು ಮತ್ತು ಒಳ್ಳೆಯದೇನಾಗ್ಬೋದು ನೋಡಿ. ನಿಮಗೆ ತೀವ್ರವಾದಂತಹ ಸಮಸ್ಯೆಗಳಿದ್ರೆ ಅದರ ಪ್ರಭಾವ ತಗ್ಗುತ್ತೆ ನೀಚ ಭಂಗ ಆಗೋದ್ರಿಂದ. ಆದರೆ ಬೇರೆಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ. ಹೇಗೆ ಅಂದರೆ ತಾಯಿಯ ಬಗ್ಗೆ ನಿಮಗೆ ಚಿಂತೆ, ನಿಮಗೆ ಅದರ ಒಂದು ಏನೋ ಚಿಂತೆ ಕಾಡ್ತಾ ಇರುತ್ತೆ ಮತ್ತು ನಿದ್ರೆ ಬರೋದಿಲ್ಲ, ಚಡಪಡಿಸ್ತಾ ಇರ್ತೀರ ರಾತ್ರಿ ನಿದ್ರೆ ಬರದೆ, ಮತ್ತು ಭಾವನಾತ್ಮಕವಾದಂತಹ ಸಂಘರ್ಷಗಳು ನಿಮ್ಮೊಳಗೆ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಮನಸ್ಸಿನ ಬಗ್ಗೆ ನೀವು ಕೇರ್ ತೆಗೆದುಕೊಳ್ಬೇಕಾಗತ್ತೆ. ಏಕೆಂದರೆ ನಿದ್ರೆ ಬರದೇ ಇದ್ದಾಗ ನಾನಾ ರೀತಿಯ ಸಮಸ್ಯೆಗಳು ಆಗುತ್ತೆ. ಹಾಗಾಗಿ ನಿಮ್ಮ ನಿದ್ರೆಗೆ ಬೇಕಾಗುವಂತಹ ನೆಮ್ಮದಿಯನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಸಮಸ್ಯೆಗಳು ಅಥವಾ ಆಗುಹೋಗುಗಳು ಯಾವಾಗಲೂ ಇರುತ್ತೆ. ಆರೋಗ್ಯದ ರಕ್ಷೆಯನ್ನು ಮಾಡಿಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮವಾದಂತಹ ಕಾಲ ಆಗಿರೋದಿಲ್ಲ. ಏಕೆಂದರೆ ಪಂಚಮಾಧಿಪತಿ 12ನೇ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರ, ಸಂತಾನ, ಮಕ್ಕಳ ವಿಷಯದ ಚಿಂತೆ, ಸಂತಾನದ ಚಿಂತೆ, ಬಹು ಖರ್ಚು ಅಂದರೆ ಹೆಚ್ಚು ಸತ್ಕಾರ್ಯಗಳಿಗೆ ಖರ್ಚು ಮಾಡುವಂತೆ ಹಣ ವ್ಯಯ ಆಗ್ತಾ ಇರುತ್ತೆ. ಹೆಚ್ಚು ಯಾವುದೋ ಒಂದು ಕಮಿಟ್ಮೆಂಟ್ಗಾಗಿ ನೀವು ಹಣವನ್ನು ಹೆಚ್ಚು ನೀವು ಖರ್ಚು ಮಾಡುವಂತೆ ಆಗ್ತಾ ಇರುತ್ತೆ. ಅಥವಾ ಸಾಲ ಮಾಡಿದರೆ ಸಾಲವನ್ನೇ ಕೊಡ್ತಾ ಇರಬೇಕಾಗತ್ತೆ. ಈ ರೀತಿ ಧನಾಭಿವೃದ್ಧಿ, ಹಣ ಎಷ್ಟು ಬರುತ್ತೆ ಅದಕ್ಕೂ ಹೆಚ್ಚು ಖರ್ಚಾಗ್ತಾ ಇರುತ್ತೆ. ಇನ್ನು ಈ ರೀತಿ ಒಂದು ಸಮಸ್ಯೆಗಳು ಆಗ್ತಾ ಇದ್ದಾಗ ಬಹಳ ತಾಳ್ಮೆಯಿಂದ ಇರಬೇಕಾಗುತ್ತೆ. ಪತಿ ಪತ್ನಿ ಸಂಗಾತಿ ವಿಷಯದಲ್ಲಿ ಹೆಚ್ಚು ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಆದರೂ ರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಮಹಾ ಪ್ರಯತ್ನಗಳನ್ನಂತೂ ಮಾಡ್ತೀರ. ಆದರೆ ಸಪ್ತಮಾಧಿಪತಿ ಅಷ್ಟಮದಲ್ಲಿ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಸಂಬಂಧಗಳಲ್ಲಿ ಅಂದರೆ ಭಿನ್ನಾಭಿಪ್ರಾಯಗಳು ಮತ್ತು ನಿಮ್ಮಲ್ಲೇ ಏನೋ ಕೊರತೆಗಳು ಆಗ್ತಾ ಇರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಿರುತ್ತೆ. ಸಂಬಂಧಗಳಷ್ಟು ನಿಮಗೆ ನೆಮ್ಮದಿ ಕೊಡ್ತಾ ಇರೋದಿಲ್ಲ. ಯಾರಾದರೂ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವಂತಹ ದಂಪತಿಗಳಿದ್ದರೆ ಮಾತ್ರ, ಸಮಸ್ಯೆಗಳಿದ್ದರೂ ನೀವು ಸ್ವಲ್ಪ ಮಟ್ಟಿಗಾದರೂ ಸುಧಾರಣೆ ಮಾಡಿಕೊಂಡು ಹೋಗುವಂತಹ ಒಂದು ಮಾಸ ಆಗಿರುತ್ತೆ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಏನು ಸಮಸ್ಯೆಯನ್ನು ಬಗೆಹರಿಸಬೇಕು, ಆ ಸಮಸ್ಯೆಯ ಬಗ್ಗೆ ನೀವು ಇಷ್ಟ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಮತ್ತು ನೀವೇನು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅದನ್ನು ಇಷ್ಟ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಆ ಒಂದು ಪ್ರಯತ್ನ ಪಡೋದ್ರಿಂದ ಒಳ್ಳೆಯದೇ ಆಗುತ್ತೆ. ಸಕ್ಸಸ್ ಅಷ್ಟು ಈಸಿಯಾಗಿರೋದಿಲ್ಲ. ಅಂದರೆ ನಾನಾ ಸಮಸ್ಯೆಗಳ ನಂತರವೇ ನಿಮಗೆ ಸಕ್ಸಸ್ ಸಿಗುವಂತಿರುತ್ತೆ. ಗುರು ಬಲವೂ ಇರೋದಿಲ್ಲ. ಗುರು 12ನೇ ಸ್ಥಾನದಲ್ಲಿ ಉಚ್ಚ ಆಗಿರೋದ್ರಿಂದ ಪ್ರಯಾಣವನ್ನು ಸೂಚಿಸುತ್ತೆ. ಪ್ರಯಾಣ ಅಂದರೆ ದೈವಿಕವಾದಂತಹ ಕ್ಷೇತ್ರಗಳಿಗೆ ಕೆಲವರ ಒಂದು ಪ್ರಯಾಣ ಆಗಬಹುದು. ಅಂದರೆ ಒಂದು ಪುಣ್ಯ ಕಾರ್ಯಗಳನ್ನು ಮಾಡುವಂತೆಯೂ ಸತ್ಕರ್ಮಗಳ ಬಗ್ಗೆ ಹೆಚ್ಚು ಯೋಚಿಸುವಂತೆಯೂ ಇಲ್ಲಿ ಈ ಗುರುವಿನ ಪ್ರಭಾವ ನಿಮಗೆ ಆಗ್ತಾ ಇರುತ್ತೆ. ಮತ್ತು ಯಾರಾದರೂ ನಿರ್ಗತಿಕರಿದ್ದರೆ ಅಥವಾ ಏನಾದರೂ ಕಷ್ಟದಲ್ಲಿ ಇರುವವರಿಗೆ ಸಹಕರಿಸುವಂತೆ, ಸಹಾಯ ಮಾಡುವಂತೆ, ಈ ರೀತಿಯೂ ನಿಮಗೆ ಇಲ್ಲಿ ಹಣ ಖರ್ಚಾಗ್ತಾ ಇರುತ್ತೆ. ಒಟ್ಟಿನಲ್ಲಿ ಈ ಮಾಸದಲ್ಲಿ ಸ್ಟ್ರಾಂಗ್ ಧನಾಭಿವೃದ್ಧಿಯ ಮೈಂಡ್ಸೆಟ್, ಸ್ಟ್ರಾಂಗ್ ವಿಲ್ ಪವರ್ ಇರುತ್ತೆ. ಪರಿಹಾರದ ವಿಷಯದಲ್ಲಿ ಅಷ್ಟಮ ಶನಿಗೆ ಪರಿಹಾರಗಳನ್ನು ಮಾಡಿಕೊಳ್ಳಲೇಬೇಕಾಗತ್ತೆ. ಶನಿ ವಕ್ರ ಸಂಚಾರ ಆಗ್ತಾ ಇದ್ದರೂ ಇನ್ನು ಸೂರ್ಯ ರಾಶಿಯಲ್ಲಿಯೇ ಸಂಚಾರ ಮಾಡೋದ್ರಿಂದ ಸೂರ್ಯ ನಮಸ್ಕಾರವನ್ನು ನಿತ್ಯ ಮಾಡಿ ದಶಾಭುಕ್ತಿ ಸಂಬಂಧಪಟ್ಟಂತೆ ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿ ಯಾವಾಗಲೂ ಧ್ಯಾನ ಮಾಡುವುದು, ತಾಳ್ಮೆಯಿಂದ ಇರುವುದು,
ಶಾಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು, ಇದೆಲ್ಲವನ್ನು ನೀವು ಅಳವಡಿಸಿಕೊಳ್ಳೋದ್ರಿಂದ ಒಳ್ಳೆಯದೇ ಆಗುತ್ತೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.